ನಮ್ಮ ಸ್ನೇಹಿತರು ಕೆಲವರು ಎಲ್ಲ ಜನ ಭಾಳ ಬೇಸರದಿಂದ ಹೋಗಿ ಕೊಡಬೇಕಾಗಿತ್ತು, ಅದನ್ನೇನು ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಅಂತ. ಹೀಗೆ ನಮ್ಮ ಅಭಿಮಾನಿಗಳು ನನಗೆ ವರದಿ ಒಪ್ಪಿಸ್ತಾ ಇದ್ರು. ನಾನು ಅವರಿಗೆ ಸಮಾಧಾನ ಹೇಳ್ತಾ ಇದ್ದೆ. ನಾನು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು? 7 ದಶಕಗಳು. 1916 ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿ ಎಲೆಕ್ಟ್. ಅದಕ್ಕೆ ಮುಂಚೆ ಆಂಜನೇಯ ಕೋಆಪರೇಟಿವ್ ಸೊಸೈಟಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ 1954-55. ಅದಾದಮೇಲೆ ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲ, ಇವರು ರೂರಲ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಮಾಡೋದು. ಆಗ ಗ್ರಾಮೀಣ ಪ್ರದೇಶದಲ್ಲಿ ಇದು ಗಾಣ, ಕಬ್ಬಿನ ಗಾಣ ಸಾಲ ಕೊಡೋದು, ಹೀಗೆ ಹಲವಾರು ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಸಾಲ ಕೊಡೋದು ರೂರಲ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ. ಐ ಥಿಂಕ್ ಬೀರಪ್ಪನವರು ಆಗ ಇಂಡಸ್ಟ್ರಿಯಲ್ ಕಮಿಷನರ್ ಆ ಕಾಲ. ಆಗ ನಾನು ಜನರಲ್ ಸೆಕ್ರೆಟರಿ ಆಫ್ ಕೊಳೆಹಂಚಿ ಬಿಟ್ಟವರನ್ನ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ಹೀಗೆ 1954-55 ನಾನು ನನ್ನ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಜೀವನದಲ್ಲಿ ನಾನು ನನ್ನ ವೃತ್ತಿ ಜೀವನ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಜನಗಳ ಸೇವೆಯನ್ನು ಮಾಡತಕ್ಕಂಥದ್ದಕ್ಕೆ ಆ ಕಾಲದಲ್ಲಿ ಕೂಡ ಕಾಲವನ್ನು ಸ್ವಲ್ಪ ಮೀಸಲಾಗಿ ಇಡ್ತಾ ಇದ್ದೆ. ಹಾಗೆ ಅಲ್ಲಿಂದ ಪ್ರಾರಂಭ ಆಗಿದ್ದು. ಆಮೇಲೆ ಅಸೆಂಬ್ಲಿಗೆ ನಿಲ್ಲುವ ಒಂದು ಸನ್ನಿವೇಶ ಬಂತು. ತಾಲೂಕು ಬೋರ್ಡಿನಿಂದ ಅದು ದಿ ವೋಟರ್ ಕಾನ್ಸ್ಟಿಟ್ಯೂನ್ಸಿ 40,000. ಅದರಲ್ಲಿ ನಾನು ನಮ್ಮ ಪಕ್ಷದ ವತಿಯಿಂದ ಕ್ಯಾಂಡಿಡೇಟ್ನ ಒಂದು ಗುಂಪು ಮಾಡಿ ಹಾಕಿದ್ದೆ. ನಾವೆಲ್ಲ ಸೀಟು ಗೆದ್ವಿ. ಅದೆಲ್ಲ ಒಂದು ಇತಿಹಾಸ ಆಗ್ತದೆ. ಏಕೆಂದರೆ ಆ ಕಾಲದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವೈವೀರಪ್ಪನವರು ಎ ಜಿ ರಾಮಚಂದ್ರ ಸೋಲಿಸಿ 2ನೇ ಬಾರಿಗೆ ಗೆದ್ದರು. ನಾನು ಅದಕ್ಕೆ ವಿರುದ್ಧವಾಗಿ ನಮ್ಮೂರಲ್ಲೇ ಅರಣ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ಭೂಮಿಗಳ ಇಡೀ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನವನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಔತಣಕೂಟ ಏರ್ಪಾಡು ಮಾಡಿ ನಾನು ಮೊದಲನೇ ಬಾರಿಗೆ ಚುನಾವಣಾ ಕಣಕ್ಕೆ ಎಲ್ಲರನ್ನು ಇಳಿಸಿದೆ. ನಾವು 15 ದಿನ 13 ದಿನ ಗೆದ್ವಿ. ಅದು ಮೊದಲನೇ ಒಂದು ಪ್ರಯೋಗ. ಅದಾದ್ಮೇಲೆ ನಾನೇ ಅಸೆಂಬ್ಲಿ ನಿಂತೆ ವೈವೀರಪ್ಪನವ್ರನ್ನ ಸೋಲಿಸಿ ಅಲ್ಲಿಂದ ಮುಂದಕ್ಕೆ ರಾಜಕೀಯ ಹಂತ ಹಂತವಾಗಿ ಈಗ 1993 ನಾನು ರಾಜ್ಯಸಭಾ ಸೇರಿದಂಗೆ ಮೊನ್ನೆ ನಿವೃತ್ತನಾಗಿದ್ದೇನೆ. ನನ್ನ ವಯಸ್ಸು ಎಷ್ಟೀಗ? 93. ಇನ್ನೆಷ್ಟು ವರ್ಷ ಇರಬೇಕು? ನೀವು ಮಾಧ್ಯಮದಲ್ಲಿ
ಇದ್ರ ಬಗ್ಗೆ ತುಂಬ ನನ್ನ ಹೆಸರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಒಂದು 7 ಹೆಸರುಗಳ ಜೊತೆಗೆ ನನ್ನನ್ನು ಸೇರಿಸಿ ನೀವು ಅದಕ್ಕೆ ಒಂದು ದೊಡ್ಡ ಪ್ರಚಾರ ಮಾಡಿದರೆ ದಯಮಾಡಿ ನೀವು ಪ್ರಚಾರ ಮಾಡೋದಕ್ಕೆ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ, ನಿಮಗೆ ಆಭಾರಿಯಾಗಿದ್ದೇನೆ. ನಾನು ಹೋದ ತಿಂಗಳು 26ನೇ ತಾರೀಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರೆದಿರ್ತಕ್ಕಂಥ ಪುಸ್ತಕ ಮೋದಿಯವರ ಬಗ್ಗೆ. ಅದನ್ನು ಮೋದಿಯವರು ಈ ಪುಸ್ತಕ ದೇವೇಗೌಡರೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವ್ರ ಪತ್ರ ಬರೆದ್ರು ನನಗೆ, ನೀವೇ ಬಿಡುಗಡೆ ಮಾಡಬೇಕು ಅಂತ. ನಾನು ಡೆಲ್ಲಿಗೆ ಹೋದೆ, ಆ ಪುಸ್ತಕ ಬಿಡುಗಡೆ ಮಾಡಿದೆ.